ತುಂಬಾ ಕುತೂಹಲ ಹಾಗೂ ನಿರೀಕ್ಷೆ ಇರೋದು ಬೆಂಗಳೂರು ಗ್ರಾಮಾಂತರದಲ್ಲಿ ದೈತ್ಯ ಸಂಹಾರಿಯಾಗಿ ರೂಪುಗೊಂಡಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಕೇಂದ್ರದಲ್ಲಿ ಮಂತ್ರಿಗಿರಿ ಸಿಗುತ್ತಾ ಅಂತ. ಲೋಕಸಭೆ ಅಖಾಡದಲ್ಲಿ ಮಂತ್ರಿಗಿರಿ ಬಗ್ಗೆ ಹೆಚ್ಚು ಚರ್ಚೆ ಆಗಿತ್ತು. ಇವ್ರನ್ನ ಗೆಲ್ಲಿಸಿದ್ರೆ ಇವರು ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಆಗ್ತಾರೆ. ಇವರು ಹೆಲ್ತ್ ಮಿನಿಸ್ಟರ್ ಆಗೋದ್ರಿಂದ ಆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟೈಸ್ ಆಗಿರೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತೆಲ್ಲ ಪ್ರಚಾರವನ್ನ ಮಾಡಲಾಗಿತ್ತು. ಸೊ ಆರೋಗ್ಯ ಮಂತ್ರಿ ಸ್ಥಾನವನ್ನ ಕೊಡಲಾಗುತ್ತಾ ಅನ್ನೋದು ಕುತೂಹಲ. ಕಳೆದ 2 ಅವಧಿಯಂತೆ ಅಚ್ಚರಿ ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ಗೆ ಸ್ಥಾನಮಾನಗಳು ಸಿಗುತ್ತಾ ಅಂತ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಹಿಂದಿನ 2 ಸರ್ಕಾರದ ಅವಧಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಕೆಲವರನ್ನ ಎಕ್ಸ್ಪರ್ಟೈಸ್ಗಳು ಅನ್ನೋ ಕಾರಣಕ್ಕೆ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಬ್ಯೂರೋಕ್ರಾಟ್ಸ್ಗಳನ್ನೆಲ್ಲ ಆಯ್ಕೆ ಮಾಡಿದ್ರು. ಒಂದು ಎಕ್ಸಾಂಪಲ್ ನಾನು ಕೋಟ್ ಮಾಡಿದ್ರೆ, ವಿದೇಶಾಂಗ ಖಾತೆಯನ್ನು ನಿರ್ವಹಿಸ್ತಾ ಇದ್ದಿದ್ದು ಲಾಸ್ಟ್ ಟೈಮ್ 2019ನಲ್ಲಿ ಜೈಶಂಕರ್ ಅವರು. ಆ ಥರ ಇವ್ರಿಗೂ ಕೂಡ ಅವಕಾಶ ಸಿಗುತ್ತಾ ಅನ್ನೋದು ಪ್ರಶ್ನೆ. ಕುಮಾರಣ್ಣಗೆ ಕೃಷಿ ಮಂತ್ರಿ ಆಗುವಂತಹ ಭಾಗ್ಯ, ಡಾಕ್ಟರ್ಗೆ ಆರೋಗ್ಯ ಮಂತ್ರಿ ಆಗುವಂತಹ ಭಾಗ್ಯ ಸಿಗುತ್ತಾ ಅನ್ನೋದು, ಒಲಿದು ಬರುತ್ತಾ ಅನ್ನೋದು ಪ್ರಶ್ನೆ. ಕದನ ಕಣದಲ್ಲಿ ಭರ್ಜರಿಯಾಗಿ ಜೆಡಿಎಸ್ ಈ ವಿಚಾರವನ್ನ ಪ್ರಚಾರ ಮಾಡಿತ್ತು. ಗೆದ್ರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ, ಕ್ಷೇತ್ರದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗೋದು ಅಂತ ಹೇಳಿದ್ರೆ ಬಹುದೊಡ್ಡ ಗೇನು ಅಂತೆಲ್ಲ ಹೇಳಿದ್ರು. ಡಿಮ್ಯಾಂಡ್ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಮೊದಲನೇ ಆದ್ಯತೆ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ಪಡೆಯಬೇಕು. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ. ಅಲ್ಲ, ಅದೇನಾಗುತ್ತೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದರೆ ಜನರು ನಿರೀಕ್ಷೆ ಮಾಡಿರ್ತಾರೆ. ಅದು ಜನರ ನಿರೀಕ್ಷೆ ಮಾಡೋದು ತಪ್ಪಿಲ್ಲ, ಬಟ್ ಅಲ್ಲಿ ವಾಸ್ತವಾಂಶ ಏನಿರುತ್ತೆ ನಮಗೆ ಗೊತ್ತಿಲ್ಲ, ನೋಡೋಣ. ಕಾಂಗ್ರೆಸ್ ಹೇಳ್ತಾ ಇತ್ತು 2 ಡಿಜಿಟ್ ಅನ್ನ ದಾಟ್ತೀವಿ, ಕಮ್ಮಿ ಅಂದ್ರೂ ಕೂಡ 20 ಕ್ಷೇತ್ರದಲ್ಲಾದ್ರೂ ಕೂಡ ನಾವು ಗೆಲ್ತೀವಿ ಅಂತ ಹೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಆ ಪಕ್ಷದ ಅಧ್ಯಕ್ಷರು ಹೇಳ್ತಾ ಇದ್ರು. ಗ್ಯಾರಂಟಿ ಇತರೆ ಅಪಪ್ರಚಾರಗಳ ಮಧ್ಯದಲ್ಲಿ ಚುನಾವಣೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಇದರ ಮಿಗಿಲಾಗಿ ನಮ್ಮ NDA, ಬಿಜೆಪಿ ಮತ್ತು JDS ಒಟ್ಟಾಗಿ ಕರ್ನಾಟಕದಲ್ಲೂ ಕೂಡ 17 ಕ್ಷೇತ್ರಗಳಲ್ಲಿ ಬಿಜೆಪಿ, 2 ಕ್ಷೇತ್ರಗಳಲ್ಲಿ JDS ಈ ರೀತಿ ಜನ ಬೆಂಬಲದೊಂದಿಗೆ ಸಾಧನೆಯನ್ನ ಮಾಡಿ ಕಾಂಗ್ರೆಸ್ನ ಒಂದು ಗೆಲ್ಲುವ ಒಂದು ಭ್ರಮೆಯಲ್ಲಿ ಏನಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.